ಸದ್ಗುರು ಶ್ರೀ ಸಿದ್ಧಾರೂಢ ಕಥಾಮೃತದಲ್ಲಿ 13ನೇ ಅಧ್ಯಾಯ. ಸದ್ಗುರುಗಳ ಅತಿ ಪ್ರಿಯ ಶಿಷ್ಯರಾದ ಕಬೀರದಾಸರನ್ನ ತಮ್ಮ ಹತ್ತಿರ ಕೇಳಿದುಕೊಂಡದ್ದು ಹೇಗೈತಿ ಅನ್ನೋದು 13ನೇ ಅಧ್ಯಾಯದೊಳಗದರಿ. ಸದ್ಗುರುಗಳ ಆಜ್ಞೆಯನ್ನು ಪಡ್ಕೊಂಡು ಕಬೀರದಾಸರು ಕನ್ನಡ ಭಾಷೆಯಲ್ಲಿ ಈ ಪೂರ್ವಾರ್ಥ ಅಂದರೆ 13 ಅಧ್ಯಾಯಗಳನ್ನು ಬರೆದಿರುವನು. ಇದನ್ನ ಕಬೀರದಾಸರು ಬರಲಾರ್ದೆ 13 ಅಧ್ಯಾಯ ತನಕ ಅವರ ಬಾಲಲೀಲೆಯನ್ನೆಲ್ಲ ಬರೆದವರು ಕಬೀರದಾಸರು. 13ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೇ ನಮಃ, ಶ್ರೀ ಗುರುಭ್ಯೋ ನಮಃ. ಕ್ಷನ್ ಭವ ಜಲಧಿಯೋಳ್ ತಳುಮಳಿಸುತಿಹರನ್ನು ಗುರು ತಾರಿಸುವನು, ಪವನ ವಿಜಯ ಮನೋಜಯಾದಿಗಳಿಲ್ಲದಲೆ ಅನುಗ್ರಹಿಪನು. ಭವಜಲಧಿಯೋಳ್ ಸಂಸಾರ ಅಂತಕ್ಕಂಥ ಸಾಗರದೊಳಗ ಸಮುದ್ರದೊಳಗ ತಳಮಳಿಸುತ್ತ ದುಃಖದಿಂದ ನೋವಿನಿಂದ ಬೇಯುತ್ತಿರುವ ನಮ್ಮನ್ನು ಗುರು ನಮ್ಮನ್ನ ಇಲ್ಲಿಂದ ಪಾರು ಮಾಡ್ತಾನ, ತಾರಿಸುವನು, ಪಾರು ಮಾಡುವನು. ಪವನ ವಿಜಯ ಮನೋಜಯಾದಿಗಳಿಲ್ಲದಲೆ ಮನುಷ್ಯನ ಅಹಂಕಾರಾದಿ ಗುಣಗಳು ಯಾವು ತುಂಬಿಕೊಂಡಿದ್ರೂ ಕೂಡ ಅವುಗಳನ್ನೆಲ್ಲವನ್ನ ನಾಶ ಮಾಡಿ ನಮ್ಮನ್ನ ಗುರು ಅನುಗ್ರಹಿಸುತ್ತಾನೆ. ಶ್ರವಣ ಮಾಡಿ ಚರಿತವನು ಗುರುನಾಮ ಯಾವನು ನುಡಿವನು, ತಬಕದಿಂದಲೇ ಯವನ ರಕ್ಷಿಸುವನು ಸಿದ್ಧಾರೂಢನು. ಈ ಕಥಾಮೃತವನ್ನು ಯಾರು ಗುರುನಾಮ ಸ್ಮರಣೆಯನ್ನ ಮಾಡಿ ಸಿದ್ಧಾರೂಢರನ್ನು ನೆನಪಿಸಿಕೊಂಡು ಈ ಗುರುವನ ಚರಿತ್ರೆಯನ್ನು ನುಡಿವನು, ಅವನ ನಾಮವನ್ನು ನುಡಿವನು, ಅವನನ್ನು ಯಮನ ಪಾಶದಿಂದ ದುಷ್ಟ ಜನರ ಪಾಶದಿಂದ ಗುರು ಸಿದ್ಧಾರೂಢನು ರಕ್ಷಿಸುವನು. ಶ್ರೀ ಸಿದ್ಧಾರೂಢ ಭಗವಂತನೇ ನಿನಗೆ ಜಯ ಜಯ ಆಕಾರವಿರಲಿ. ನೀನೇ ಸಮಸ್ತ ಅನಾಥರಾದಂಥವರನ್ನು ಪಾಲಿಸುತ್ತಿರುವಿ. ಗುರುವೇ ಸಿದ್ಧಾರೂಢನೇ ನಿನಗೆ ಜಯವಾಗಲಿ ತಂದೆ. ನೀನು ಸಮಸ್ತ ನಮ್ಮಂಥ ಅನಾಥ ಜನರನ್ನು ರಕ್ಷಿಸುತ್ತಿರುವಿ, ಪಾಲಿಸುತ್ತಿರುವಿ, ಪೋಷಣೆ ಮಾಡುತ್ತಿರುವಿ. ಮತ್ತು ನೀನೇ ಮುಮುಕ್ಷುಗಳನ್ನು ಮುಕ್ತಿ ಪಂಥಕ್ಕೆ ಹಚ್ಚಿ ಸ್ತ್ರೀ ಜಗತ್ತಿನಲ್ಲಿ ಕೀರ್ತಿಯನ್ನು ಬೆಳೆಸುವಿ. ನೀನೇ ಭಕ್ತಾದಿಗಳಿಗೆ ನಿನ್ನ ಶಿಷ್ಯ ವೃಂದದವರಿಗೆ ಮುಕ್ತಿ ಪಂಥದ ದಾರಿಯನ್ನು ತೋರಿವೆ ಮತ್ತು 3 ಲೋಕಗಳಲ್ಲಿ ನಿನ್ನ ಕೀರ್ತಿಯನ್ನು ಅವರ ಮುಖಾಂತರ ಬೆಳೆಸುವಿ. ಸರ್ವ ಜನರ ಉದ್ಧಾರಾರ್ಥವಾಗಿ ನೀನೇ ಈ ಕಥಾಮೃತವನ್ನು ರಚಿಸಿರುವೆ. ಸಿದ್ಧಾರೂಢನೇ ಭಕ್ತರನ್ನ ಅನುಗ್ರಹಿಸುವುದರ ಮೂಲಕ ಭಕ್ತಿಯಿಂದ ಭಕ್ತರು ಬರೆದರೂ ಕೂಡ ಅದು ನಿನ್ನ ಅನುಗ್ರಹದಿಂದ ನಾವು ಬರೆದೇವಿ. ಇದನ್ನು ಪಠಿಸುವವರು ಭಕ್ತಿಯುಕ್ತರಾಗಿ ಕಡೆಗೆ ನಿನ್ನ ಕೃಪೆಯನ್ನು ಹೊಂದಿ ಮುಕ್ತಿಯನ್ನು ಪಡೆಯುವರು. ಯಾರು ಇದನ್ನ ಪಠಿಸ್ತಾರೋ, ಯಾರು ಇದನ್ನ ಧ್ಯಾನಿಸ್ತಾರೋ, ಯಾರು ಇದನ್ನ ನಿತ್ಯ ಕೇಳೋದು, ಓದೋದು, ಹೇಳೋದು ಮಾಡ್ತಾರೋ ಅವರೆಲ್ಲರೂ ನಿನ್ನ ಕೃಪೆಯಿಂದ ಮುಕ್ತಿಯನ್ನು ಹೊಂದುತ್ತಾರ, ಮನದ ಭಾವದಲ್ಲಿ ಭಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿ ಪ್ರಾರಂಭದಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಹಿಂದಿನ ಅಧ್ಯಾಯದಲ್ಲಿ ಏನು ಕಥೆಯಾಯಿತಂದರೆ, ಭೀಮಪ್ಪನ ಸದ್ಗುರುಗಳನ್ನು ಕುರಿತು ಪುತ್ರರನ್ನು ಬೇಡಿದಾಗ ಮಹಾತ್ಮರೇ ಅವರ ಪುತ್ರರಾದರು. ನೋಡ್ರಿ, ಅವರನ್ನ ಬಹಳಷ್ಟು ಬಳಿತಿದ್ರು, ಬಾವಿಯೊಳಗೆ ಹಾಕ್ತಿದ್ರು, ರೂಮ್ನೊಳಗೆ ಒಂದು ಹಾಳು ಬಿದ್ದ ಮನೆಯೊಳಗೆ ಹಾಕಿ ಕೂಡಿ ಹಾಕಿ ಕಿಲಿ ಹಾಕೊಂಡು ಬರ್ತಿದ್ರು. ಅಲ್ಲೆಲ್ಲ ಕಡ್ಜಿಲ್ಗಿ ಹುಳ, ಜೇನು ಹುಳ, ಹಾವು, ಚೇಳು ಎಲ್ಲವೂ ಕಡಿತಿದ್ದು. ಮೈಯೆಲ್ಲ ಕಟ ಕಟ ಕಡಿತು, ಹಸಿನ ಹುಡ್ತಿತ್ತು. ಆದ್ರೂ ಅವ್ರ ಮೇಲೆ ಸಿಟ್ಟಾಗ್ತಿದ್ದಿಲ್ಲ. ಹೀಗೊಮ್ಮೆ ಬಂದವ್ರು ಕೂಡಿ ಹಾಕಿದಾಗ ಭೀಮಪ್ಪ ಅನ್ನೋರು ಅವರನ್ನ ನೋಡಿ, ಅಯ್ಯೋ ಪಾಪ ಹಿಂಗ್ ಮಾಡ್ಬಿಟ್ಟಾರಲ್ಲ ಇವ್ರನ್ನ ಅಂತೇಳಿ ತಮ್ಮ ಮನೆಯೊಳಗೆ ಕರ್ಕೊಂಡು ಹೋಗಿ ಬಿಸಿನೀರಿನಿಂದ ಮೈಯೆಲ್ಲ ತೊಳೆದು ಸ್ನಾನ ಮಾಡಿಸಿ ಅವರ ಆರೈಕೆಯನ್ನ ಮಾಡಿ ಕಾಲು ಸುತ್ತ ಊಟ ಭೋಜನ ಎಲ್ಲ ಕೊಟ್ಟು ಅವರಿಂದ ಭಕ್ತಿಯನ್ನ ಮುಕ್ತಿಗೆ ದಾರಿಯನ್ನ ಶ್ರವಣ ಮಾಡ್ತಾ ಇರ್ತಾರೆ. ಹೀಗೆ ಕೆಲವಾರು ದಿನಗಳು ಹೋದ ಮೇಲೆ ಭೀಮಪ್ಪ ಅಂತಾರ, ನಿನ್ನ ಇಚ್ಛೆ ಏನೈತಿಪ್ಪ ಅಂತೇಳಿ ಗುರುಗಳ ಕೇಳಿದಾಗ ಭೀಮಪ್ಪ ಅಂತಾನ, ನನಗೆ ಮಕ್ಕಳಿಲ್ಲ, ನನಗೊಬ್ಬ ಮಗನ ಕೊಡು. ಹಾಗಾದ್ರೆ ನಿನಗೆ ಪುಣ್ಯಾತ್ಮನಾದ, ಜ್ಞಾನವಂತನಾದ, ದಾನ ಧರ್ಮ ಮಾಡಿದಂತಹ ಪುಣ್ಯಜೀವಿಯಾದ ಮಗನ ಬೇಕು. ಭವಪಾಶದೊಳಗಿದ್ದು ಎಲ್ಲ ಸರ್ವ ಸೌಖ್ಯ ಸಂಪತ್ತು ಅನುಭವಿಸುವಂತ ಮಗ ಬೇಕಪ್ಪ ಅಂದಾಗ ಅವ್ರಂತಾರ, ಜ್ಞಾನಿಯಾದಂತ ಮಗ ಆದ್ರೆ ಸಾಕು ನನಗ, ಪುಣ್ಯ ಕೆಲಸಗಳನ್ನ ಮಾಡ್ತಕ್ಕಂಥ ಮಗ ಆದ್ರೆ ಸಾಕು. ನಾವಾದ್ರೆ ಏನಂತಿದ್ವಿ, ಅಯ್ಯೋ ಬಂಗಾರದಂತ ಅರಮನೆ ಕಟ್ಸೋಬೇಕ್ರಿ, ತೂಗು ಮಂಚದ ಮೇಲೆ ನನಗೆ ಉಳ್ಳಾಡ್ಸ್ಬೇಕ್ರಿ ಅವ ಅಂತಾವ್ ಬೇಕ್ರಿ, ದಿನಕ್ಕೊಂದು ಸೀರೆ ಕೊಡವ, ಅಲ್ಮಾರ್ ತುಂಬಾ ತುಂಬಿರ್ಬೇಕು ನೋಡ್ರಿ ಅಂತಾವ್ ಕೊಡ್ರಿ ಅಂತ ಕೇಳ್ತಿದ್ವಿ. ಅವ್ರಂತಾರ, ಜ್ಞಾನಿಯಾದಂಥ ಮಗನ ಕೊಡು,
ಪುಣ್ಯಜೀವಿ ಆದಂಥ ಮಗನ ಕೊಡು, ದಾನ ಧರ್ಮ ಮಾಡತಕ್ಕಂಥ ಪುತ್ರನನ್ನ ಕೊಡು ಅಂತ ಭೀಮಪ್ಪ ಹೇಳ್ತಾನ. ಅವಾಗ ಅವ್ರು ಅಂತಾರ ಗುರುಗಳು, ನಿನ್ನ ಮಗ ಸ್ವೀಕಾರ ಮಾಡಿಬಿಡು ಹೋಗು ಅಂತೇಳಿ. ಯಾರಂತಾರೆ ಹೇಳಿ? ಅವತ್ತಿನಿಂದ ಅವರು ತಮ್ಮ ಮಗ ಅಂತ ತಿಳ್ಕೊಂಡಾದ್ರೂ ಕೂಡ ಗುರುಗಳ ರೀತಿಯಲ್ಲೇ ಶ್ರದ್ಧಾ ಭಕ್ತಿಯಿಂದ ಅವರಿಗೆ ಮಾಡ್ಬೇಕಾದದ್ದೆಲ್ಲವನ್ನ ಅವರು ಗೌರವವನ್ನ ತೋರ್ತಾ ಇದ್ರು. ಹೀಗೆ ಎಷ್ಟೋ ದಿನಗಳ ಕಳೆದು ಹಗಲಿನಲ್ಲಿ ದುಮಗೇರಿ ಕಟ್ಟಿಗೆ ಬರುತ್ತಿದ್ದರು. ಹಗಲೊತ್ನ್ಯಾಗ ದುಮಗೇರಿ ಕಟ್ಟಿಗೆ ಬರ್ತಿದ್ರು. ಹೀಗಿರುತ್ತಾ ಹುಬ್ಬಳ್ಳಿ ಪೇಟೆಯಲ್ಲಿ ಗೌರಿ ಉತ್ಸವದ ಸಲುವಾಗಿ ಜನರೆಲ್ಲ ಕೂಡಿ ಒಂದು ದೊಡ್ಡ ರಥವನ್ನು ತಯಾರಿಸಿದ್ರು. ಹುಬ್ಬಳ್ಳಿಯೊಳಗೆ ಏನ್ ಮಾಡಿದ್ದರಿ, ಗೌರಿ ಹಬ್ಬ ಬಂದಿತ್ತು, ಅದರ ಹಬ್ಬ ಆಚರಣೆ ಮಾಡೋಣ, ಊರೊಳಗೊಂದು ಮೆರವಣಿಗೆ ಮಾಡೋಣ ಅಂತ ಹೇಳಿ ಎಲ್ಲಾ ಜನರು ಕೂಡಿ ಒಂದು ದೊಡ್ಡ ರಥ ತಯಾರು ಮಾಡಿದ್ದರಿ. ಆದರೆ ಉತ್ಸವದ ದಿವಸ ಆ ಜನರೊಳಗೆ ಕಲಹವಾಯಿತು ಮತ್ತು ರಥೋತ್ಸವಕ್ಕೆ ಪ್ರತಿಬಂಧಕವಾಯಿತು. ಎಲ್ಲಾರು ಕೂಡಿ ಉತ್ಸಾಹದಿಂದ ರಥ ತಯಾರು ಮಾಡಿದ್ರು ಬಿಡ್ರಿ, ಎಲ್ಲಾರು ಕೂಡಿ ಅತಿ ಆನಂದದಿಂದ ಮಾಡೋಣ ಅಂತ ಹೇಳಿ ಹಗಲು ರಾತ್ರಿ ಕೂತು ಎಲ್ಲಾ ಭಕ್ತರು ಕೂಡಿ ಮಾಡಿದ್ರು. ಆದ್ರೆ ಕಡೆಗೆ ಏನಾದ್ರಿ, ಅವ್ರವ್ರೊಳಗೆ ಜಗಳ ಬಂದ್ರು, ಗುಂಪಾಗ್ಬಿಟ್ಟು ಒಂದ್ 3-4 ಗುಂಪಾಗಿ ಆ ರಥೋತ್ಸವ ಮಾಡೋದ ಬೇಡ, ಮಾಡುವಂಗಿಲ್ಲ ಅಂತ ಒಬ್ರು, ಮಾಡ್ತೀವಿ ಅಂತ ಒಬ್ರು, ಹೆಂಗ್ ಮಾಡ್ತೀವಿ ನೋಡ್ತೀವಿ ಅಂತ ಒಬ್ರು, ಜಗಳ ಚಾಲುವಾಗಿ ರಥೋತ್ಸವದ ಹುರುಪ ಹೋಗ್ಬಿಡ್ತು. ಜಗಳ ಎಲ್ಲ ಹುಬ್ಬಳ್ಳಿ ಅನ್ನೋದು ನಿಗಿ ಚೆಂದ ಆಗ್ಬಿಡ್ತು. ಅದೇ ಸಮಯದಲ್ಲಿ ಸಿದ್ಧರು ದುಮಗೇರಿ ಕಟ್ಟೆಯ ಮೇಲೆ ಕೂತಿದ್ದರು. ಹಗಲೊತ್ನಾಗ ಡುಮಗೇರಿಯಾಗ ಕೂತಿದ್ರು ಅವರು, ಹಂಗ ಕಟ್ಟಿ ಮೇಲೆ ಕೂತಿದ್ರು, ಜನ ಜಗಳ ಮಾಡಾಕತ್ತಿದ್ರು. ಆಗ ಪ್ರಸಿದ್ಧರಾದ ರಥಪಕ್ಷದ ಜನರು ಸದ್ಗುರುಗಳ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಯಾರು ರಥವನ್ನ ಮಾಡ್ಲಿಕ್ಕೆ ಪ್ರಾರಂಭದೊಳಗೆ ಹೇಳಿದ್ರು ಅವ್ರೇನ್ ಮಾಡಿದ್ರಿ, ಒಂದು ಗುಂಪೇನು ಮೊದಲ ಬದ್ಧವಾಗಿ ನಿಂತಿದ್ರಲ್ಲ ರಥ ತಯಾರು ಮಾಡಾಕ, ಆ ಗುಂಪಿನವರು ಅದ್ರೊಳಗೆ ಸ್ವಲ್ಪ ಒಳ್ಳೆಯವ್ರು ಇದ್ದವ್ರು ಬಂದು ದುಮಗೇರಿ ಕಟ್ಟಿ ಮೇಲೆ ಕುಂತಹ ಸಿದ್ಧಾರೂಢರ ಹತ್ರ ಬಂದು ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂದಿರ್ತಾರೆ ಕೈ ಮುಗಿದು. ಹೇ ಪ್ರಭು, ನಮ್ಮ ದೀನ ವಿನಂತಿಯನ್ನು ಶ್ರವಣ ಮಾಡಬೇಕು. ನಾವೆಲ್ಲರೂ ಕೂಡಿ 9 ಕಳಸದ ರಥವನ್ನು ಸಿದ್ಧಪಡಿಸಿದ್ದೇವೆ. ನೋಡ್ರಿ, 1 ಕಳಸದ ರಥ ತಯಾರು ಮಾಡಾಕ ಎಷ್ಟೋ ದಿನಗಳು ಬೇಕು. ಯಾಕಂದ್ರ ಸ್ನಾನ ಮಾಡಿ, ಪೂಜೆ ಮಾಡಿ, ಮಲಮೂತ್ರ ವಿಸರ್ಜನೆ ಮಾಡ್ಲಾರ್ದ, ಹೊಟ್ಟಿಗೇನು ಹಾಕೊಳ್ಳಾರ್ದ ಉಪವಾಸ ಬಂದು ಮಾಡ್ಬೇಕಾಗತ್ತದ. ಅತ್ಯಂತ ಭಕ್ತಿಯಿಂದ ತಯಾರು ಮಾಡ್ಬೇಕು. ಅಂಥದ್ದು 1 ಕಳಸ ಅಲ್ಲ, 9 ಕಳಸದ ರಥವನ್ನು ತಯಾರು ಮಾಡ್ಯಾರ ಅವರು. ಆದರೆ ಅದರ ಮೇಲೆ ಸ್ಥಾಪಿಸಲಿಕ್ಕೆ ಯಾವ ದೇವರನ್ನು ತರಬೇಕು ಎಂದು ನಮ್ಮೊಳಗೆ ಕಲ. ಆದ್ರ ಅದ್ರ ಮೇಲೆ 9 ಕುಂಭ ಆಗ್ಯಾವ, ಅದ್ರ ಮೇಲೆ ಒಬ್ಬ ದೇವ್ರನ್ನ ಕೂಡಿಸ್ಬೇಕಲ್ಲ. ಯಾವ ದೇವ್ರನ್ನ ಕೂಡಿಸ್ಬೇಕು ಅನ್ನೋದು ಸಲುವಾಗಿ ನಮ್ಮಲ್ಲಿ ಜಗಳ ಆಗ್ತೈತಿ. ಒಬ್ರು ಒಂದ್ ದೇವ್ರು ಹೇಳ್ತಾರ, ಒಂದು ತಂಡದವ್ರು ಇನ್ನೊಂದು ಹೇಳಕತ್ತಾರ, ಇವ್ರು ಹೇಳಿದ್ದವ್ರಿಗೆ ಒಪ್ಪಿಗೆ ಇಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಒಪ್ಪಿಗೆ ಇಲ್ಲ. ಅದಕ್ಕೆ ಯಾವ ದೇವರನ್ನ ಸ್ಥಾಪಿಸ್ಬೇಕು ಎಂಬುದರ ಬಗ್ಗೆ ನಮ್ಮೊಳಗ ಜಗಳ ನಡೆದದ. ನಾವು ಹೇಳಿದ್ದೇನೆಂದರೆ, ಶ್ರೀ ಸಿದ್ಧಾರೂಢ ಮಹಾತ್ಮರಿರುವಾಗ ಅವರಿಗಿಂತ ಹೆಚ್ಚಿನ ದೇವರು ಮತ್ಯಾರು ಇಲ್ಲ. ನಮ್ಮ ತಂಡದವ್ರು ಏನಂದ್ವಿ ಅಂದ್ರ, ಸಿದ್ಧಾರೂಢ ಸ್ವಾಮಿನ ಅತ್ಯಂತ ದೊಡ್ಡ ದೇವರು, ಮಹಾತ್ಮ ಅದನ, ಅವನನ್ನ ಕುಂದ್ರಿಸ್ಬಿಡೋಣ ಅಂತ ನಾವು ಅನ್ನಕತ್ತೀವಿ. ಆದರೆ ಕೆಲವು ತಂಡದವರು ಇದಕ್ಕೆ ಒಪ್ಪಿದರೆ, ಇನ್ನೂ ಕೆಲವರು ಒಪ್ಪುತ್ತಿಲ್ಲ. ಈಗ ಮಹಾತ್ಮರೇ ಅಲ್ಲಿ ತನಕ ಬಂದು ರಥವನ್ನೇರಿ ನಮ್ಮೆಲ್ಲರಿಗೆ ಆನಂದ ಪಡಿಸಬೇಕು. ಈಗ ನೀವ ಸ್ವಂತ ಬಂದ್ಬಿಡ್ರಿ, ಅಲ್ಲಿ ಬಂದು ನೀವ ರಥ ಏರಿ ಬಿಡ್ರಿ, ನೀವ ರಥ ಏರಿ ನಮ್ಮ ಮನಸ್ಸಿಗೆ ಆನಂದ ಕೊಡ್ರಿ ಅಂತ ಆ ಸದ್ಭಕ್ತರ ಕೂಡ ಹೋದರು. ರಥ ಇದ್ದಲ್ಲೇ ಸಿದ್ಧಾರೂಢರು ಕಟ್ಟಿ ಮೇಲೆ ಕೂತವ್ರು, ಅವ್ರು ಬಂದು ಕರೆಸ್ಬೂಗಿನ ಕಂಡರು. ಅಲ್ಲಿ ತನಕ ಬಂದು ರಥವನ್ನೇರಿ ನಮ್ಮೆಲ್ಲರಿಗೆ ಆನಂದ ಪಡಿಸಬೇಕು ಎಂದು ಪ್ರಾರ್ಥಿಸಲು ಸಿದ್ಧರು ಅಂದುಕೊಳ್ಳುತ್ತಾರೆ. ಪ್ರಾರಬ್ಧದ ಕಾರ್ಯಗಳು ವಿಚಿತ್ರವಾಗಿವೆ ಎಂದು ಆ ಸದ್ಭಕ್ತರ ಕೂಡ ಹೋದರು. ನೋಡ್ರಿ, ಇದ ಜನ ಅವ್ರಿಗೆ ಹುಬ್ಬಳ್ಳಿಯಾಗ ಬಡಗು ಓಡ್ಸ್ಯಾರ. ಬಾವಿ ಕಟ್ಟಿ ಮೇಲೆ ಕೂತಿದ್ರಲ್ಲ, ಅವಾಗ ಓಡಿಸ್ಬಿಟ್ರ ಅವ್ರನ್ನ, ಅಲ್ಲಿ ನಿಂದ್ರಬೇಡ, ಇಲ್ಲಿ ಓಡಿಸ್ತದೀನಿ ನಡಿ ಅಂತೇಳಿ. ಅದೇ ಜನ ಇವತ್ತು ಬಂದು ರಥದ ಮೇಲೆ ಕುಂದ್ರ ಬಾ ಅಂತ ಕರೆಯಾಕಂತಾರ. ಅದಕ್ಕೆ ಅವ್ರ ಅಂತಾರ, ಪ್ರಾರಬ್ಧದ ಕರ್ಮ ಹೆಂಗೈತಿ ನೋಡ್ರಿ. ಯಾವ ಹೊತ್ನ್ಯಾಗ ಏನಂತಾರ, ಏನಿಲ್ಲ, ಒಮ್ಮೆ ಬಡಿತಾರ, ಒಮ್ಮೆ ಹೊಡಿತಾರ, ನಮ್ ಹುಬ್ಬಳ್ಳಿ ಬಿಟ್ಟು ಹೊರಗೆ ಹೋಗಂತಾರ. ಈಗ ಅವ್ರ ಬಂದ ರಥ ಏರಾಕ ಕರೆಯಾಕ ಹತ್ತಾರ ನನಗ ಅಂತ ಹೇಳ್ತಾರೆ. ಪ್ರಾರಬ್ಧರ ಕಾರ್ಯಗಳು ವಿಚಿತ್ರವಾಗಿವೆ. ಪ್ರಾರಬ್ಧ ಕರ್ಮ ಭಾಳ ವಿಚಿತ್ರದ. ಒಮ್ಮೆ ಬಡಿಸ್ಕೋತೀನಿ, ಒಮ್ಮೆ ಅವರಿಂದ ಪೂಜಿಸ್ಕೊಳ್ತೀನಲ್ಲ ಅಂತ ಅನ್ಕೋತ ಆ ಸದ್ಭಕ್ತರ ಕೂಡ ಹೋದರು. ಅವರು ರಥ ಇದ್ದಲ್ಲಿಗೆ ಬಂದರು.
ಸಿದ್ಧಾರೂಢರನ್ನು ಕರಕೊಂಡು ಹೋಗಿ ಮಹಾತ್ಮರನ್ನು ವಸ್ತ್ರಾಭರಣಗಳಿಂದ ಭೂಷಿಸಿದವರಾಗಿ ಸರ್ವರು ನಾಮ ಘೋಷವನ್ನು ಮಾಡುತ್ತಾ ರಥದ ಮೇಲೆ ಕೊಳ್ಳರಿಸಿದರು. ಕರ್ಕೊಂಡು ಹೋದ್ರು, ಅವ್ರನ್ನ ಸ್ನಾನ ಮಾಡಿಸಿದ್ರು. ಎಂಥ ಸ್ನಾನದು, ಅಭ್ಯಂಗ ಸ್ನಾನ, ಅಭಿಷೇಕ ಸ್ನಾನ ಮಾಡಿಸಿದ್ರು. ಮಾಡಿ ಮಡಿ ಬಟ್ಟೆಯಿಂದ ಮೈಯೆಲ್ಲ ಒರೆಸಿ ಅತ್ಯಂತ ಶುಭ್ರವಾದ ಹೊಸ ಬಟ್ಟೆಗಳನ್ನ ತೊಡಿಸಿ ಅವರನ್ನ ಎಲ್ಲ ರೀತಿಯಿಂದ ಹೂವಿನ ಹಾರ ಹಾಕಿದ್ರು, ರುದ್ರಾಕ್ಷಿ ಸರ ಹಾಕಿದ್ರು, ಪಟಲ ಸುತ್ತಿದ್ರು, ಎಲ್ಲ ಮಾಡಿದ್ರು. ಮಾಡಿ ರಥವನ್ನ ಏರ್ಸಿದ್ರು. ಹೆಂಗ ರಥ ಏರ್ಸಿದ್ರಿ? ಜಯಘೋಷವನ್ನ ಮಾಡುತ್ತಾ ಅವರ ನಾಮದ ಜಯಘೋಷ, ಶ್ರೀ 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 ಸಿದ್ಧಾರೂಢ ಸ್ವಾಮಿ ಭಗವಾನ್ ಕಿ ಜಯ ಅನ್ಕೋತ ಏರ್ಸಿದ್ರು. ರಥದ ಮೇಲೆ ಕುಳ್ಳರಿಸಿದ್ರು. ರಥದ ಮೇಲೆ ಕುಂತ್ರಜ್ಜ ಅವರು ಕಲ್ಯಾಣ ಮಸ್ತು ಎಂದು ಸಿದ್ಧಾರೂಢರು ಸರ್ವರಿಗೂ ಆಶೀರ್ವಾದವನ್ನು ಕೊಟ್ಟರು. ಎಲ್ಲರಿಗೂ ಕಲ್ಯಾಣ ಆಗ್ಲಿ, ನಿಮಗೆಲ್ಲರಿಗೂ ಕಲ್ಯಾಣ ಆಗ್ಲಿ ಅಂದ್ಬಿಟ್ರು. ರಥದ ಮೇಲೆ ಸಿದ್ಧಮೂರ್ತಿಯನ್ನು ಕಂಡು ಅಬಾಲ ವೃದ್ಧರಿಗೆಲ್ಲ ಆನಂದವಾಯಿತು. ಮಕ್ಕಳಿಂದ ಹಿಡಿದ ಮುದುಕರ ತನಕ ಸಿದ್ಧಾರೂಢರಾದರ ಕೂತ ತೇಜಸ್ಸು ಆ ಕಡೆ ಪರಮಾತ್ಮನೇ ಬಂದದ್ರ ಕೂತಾನೇನು ಅನ್ನೋರು ಹಂಗೆ ಕಾಣಕತ್ತಿದ್ರು. ಹಿಂಗಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಆನಂದ ಭರಿತ ತುಂಬಿ ಬಿಟ್ಟಿತ್ತು. ಎಲ್ಲರೂ ಅಬಾಲ ವೃದ್ಧರಾಗಿ ಬಾಲಕರಿಂದ ಮುಪ್ಪಿನ ತನಕ ಎಷ್ಟು ಜನ ಬರ್ತಾರ ಅದ್ರೊಳಗ. ಯೌವನಸ್ಥರು ಬರ್ತಾರ, ಹುಡುಗರು ಬರ್ತಾರ, ಮುದುಕರು ಬರ್ತಾರ, ಸನ್ಯಾಸ ಗ್ರಹ ತಗೊಂಡವ್ರು ಬರ್ತಾರ, ಗೃಹಸ್ಥರು ಬರ್ತಾರ. ಎಲ್ಲಾರು ಆನಂದವೇ ಆನಂದ. ಸಿದ್ಧರ ವೈಭವವನ್ನು ನೋಡಿ ಭೀಮಪ್ಪನ ಆನಂದವು ವರ್ಣಿಸಲಾಗದು. ತಂದೆ ತಾಯಿಗೆ ತನಗ್ ಸಂತೋಷ ಆದ್ರೂ ಸಂತೋಷ ಆಗಂಗಿಲ್ರಿ, ಮಕ್ಕಳಿಗೆ ಏನಾರ ಸಿಗ್ಬೇಕಂದ್ರೂ ಸಂತೋಷ ಆಗ್ತೈತಿ. ಪ್ರಶಸ್ತಿ ನಾವು ಎಷ್ಟೋ ತಗೊಂಡಿರ್ತೀವಿ, ಆದ್ರೆ ನಮ್ಮ ಮಕ್ಕಳು ಎರಡನೇ ಸಲ ಒಂದು ಹಾಡ ಹಾಡಿ ಪ್ರಶಸ್ತಿ ತಗೊಂಡ್ರ ಮನ್ಯಾಸ ಮಂದಿ ನೋಡಾಕ್ ಹೋಗಿರ್ತೀವಿ. ತಪ್ಪ ಹೆಜ್ಜೆ ಇಟ್ಟು ಮನ್ಯಾಗ ನಡೆಯೋ ಮುಂದೆ ಮಗನ್ ನೋಡಿ ಅಯ್ಯ ಬಾಯಲ್ಲಿ ಹೆಂಗ್ ನಡೆಯತ್ತ ನೋಡ ಬಾಯಿ ಗಾಡಿ ಹೆಂಗ್ ನಡೆಯೋದು ದಪ್ಪನೆ ಬಿಡುತ್ತ. ಯಾಕೆ ಆನಂದ ಪಡ್ತೀವಿ ಅಂದ್ರ ಅದು ನಮ್ಮದು, ಅದು ನಮ್ದು, ನಮ್ಮ ವಂಶದ ಬೀಜ ಅದ, ಅದು ನಮ್ಮ ವಂಶದ ಬಳ್ಳಿ ಅದ. ಅದು ಬೆಳೆದ್ರೆ ನಮ್ಮ ಮನಸ್ಸನ್ನ ಬೆಳೀತದ ಅನ್ನೋದಕ್ಕ ತಂದೆ ತಾಯಿ ಏನ್ ಮಾಡ್ತಾರ್ರಿ, ಸಂತೋಷ ಪಡ್ತಾರ. ಇಲ್ಲಿ ನೋಡ್ರಿ, ಭೀಮಪ್ಪ ಪಡದ ಮಗ ಇವ, ಅಡದ ಮಗ ಅಲ್ಲಿವ ಹೊಡ್ಕೊಂಡಣ. ಆ ಮಗನ ಜಯಘೋಷ ಮಾಡುತ್ತಾ ರಥ ಏರ್ಕೊಂಡು ನೋಡಿ ಈ ತಂದೆ ತಾಯಿಗೆ ಆನಂದದಿಂದ ಕಣ್ಣೀರು ಹರಿಲಿಕ್ಕತ್ತಿದ್ರು. ಆತನ ಮನೆಯೊಳಗಿನ ದಾಗೀನಗಳನ್ನು ಮಾಡಿ ಬಡ ಜನರಿಗೆಲ್ಲ ಪ್ರಸ್ತ ಮಾಡಿಸಿದನು. ಸಾರ್ಥಕ ಆತು ಇಂಥ ಮಗ ನನಗೆ ಸಿಕ್ಕದ್ದಕ್ಕ, ನಾ ಪಡೆದದ್ದಕ್ಕ ಅಂತೇಳಿ ಮನೆಯಾನ ವಸ್ತು ಒಡವಿ ಎಲ್ಲ ತಂದು ಮಾರಾಟ ಮಾಡಿ ರಥದ ಸಪ್ತಾಹಕ್ಕ ಬಂದಂತ ಎಲ್ಲಾ ಜನರಿಗೆ ಭೋಜನ ಮಾಡ್ಸಾಕ್ ಹತ್ತಿಬಿಟ್ರು. ನೋಡ್ರಿ ಎಂಥ ಮಂದಿ ಇರ್ತಾರ. ಸ್ವಂತ ಮಗ ಮನ್ಯಾಂಗ 10 ರೂಪಾಯಿ ಒಯ್ದ್ರೆ ಬಡದಾಡ್ತಿರ್ತೀವಿ ನಾವು. ಒಯ್ದೇನ ಆಗ್ಲೇ ಇಟ್ಟು ಬಂದೇನ ಅಂತಿರ್ತೀವಿ. ಇವ್ರು ತಾವು ಹಡದ ಮಗ ಸೈತಲ್ಲವ ಸಿದ್ಧಾರೂಢ, ಅವನನ್ನ ರಥದ ಮೇಲೆ ಏರಿಸಿ ಜಯಘೋಷ ಮಾಡಿದ್ದಕ್ಕ, ಪ್ರದಕ್ಷಿಣೆ ಊರು ತುಂಬ ಹಾಕ್ಸಿದ್ದಕ್ಕ ಸಂತೋಷ ಪಟ್ಟು ತನ್ನ ಮನೆಯಾಗಿರ್ತಕ್ಕಂಥ ದಾಗಿಣ ಮಾಡಿ ಭೋಜನಕ್ಕ ಎಲ್ಲಾರ್ಗು ವ್ಯವಸ್ಥೆ ಮಾಡಿದ್ರು. ಎಂಥ ದೊಡ್ಡ ಮನುಷ್ಯ ಭೀಮಪ್ಪ. ಅದಕ್ಕ ಗುರುಗಳು ಅವನಿಗೆ ಮಗನಾಗಿ ಹೋದ್ರು. ಎಲ್ಲ ಎಷ್ಟು ಮಂದಿ ಬಂದಿದ್ರು ಅವ್ರಿಗೆ ಭೇಟಿಯಾಗಾಕ. ಹಿಂದಕ್ಕ 12 ಅಧ್ಯಾಯ ತನಕ ಎಷ್ಟು ಮಂದಿ ಬಡದವ್ರು, ಎಷ್ಟು ಮಂದಿ ಪೂಜಾ ಮಾಡಿದವ್ರು, ಎಷ್ಟು ಮಂದಿ ಶ್ರೀಮಂತರು ತಿಂಗಳಂಗಟ್ಲೆ ಇಟ್ಕೊಂಡವ್ರು ಯಾರು, ಕಾಶಿ ಒಳಗವ್ರನ್ನ ಪೂಜೆ ಮಾಡಿದವ್ರು ಯಾರು, ಯಾರನ್ನೂ ನಿನ್ನ ಮಗ ಅಂತ ಹೇಳಿದ್ದಿಲ್ಲ ಅವರು. ಭೀಮಪ್ಪಗ ಮಗ ಅಂದ್ರು. ನೋಡ್ಕೊಂಡ ಆರಿಸಿಕೊಂಡಾರ ಅಂತ ತಂದಿನ ನೋಡಿ. ತನ್ನದೆಲ್ಲ ಮಾರ್ಬಿಟ್ಟನಲ್ರಿ, ಯಾರು ಮಾರ್ತಾರ್ರಿ? ತನ್ನ ಗುಂಜಿ ಬಂಗಾರಕ್ಕೆ ಒಂದು ಮುಗಬಟ್ಟು ಅಂತಂದ್ರೆ 3 ದಿನ ನಾವ್ನೆಲ್ಲ ಹಿಡಿತೀವಿ, 6 ದಿನ ಹುಡುಕ್ಯಾಡ್ತೀವಿ. ಇಲ್ಲೇ ಹೋದಂಗಾತದ್ರಿ, ಇಲ್ಲೇ ಹೋದಂಗಾತದ. ಹರಿದ ಸೀರೆ ಒಣ ಹಾಕಿರ್ತೀವಿ, ಜಳಕ ಮಾಡಿ ಅಲ್ಲಲ್ಲಿ ಹರಿದಿರ್ತೈತಿ. ಆದ್ರೂ ಆ ಸೀರೆಗನ ಪ್ರೀತಿ ಇರ್ತೈತಿ. ತವ್ರ ಮನೆ ಹರಿದ್ಬಿಟ್ಟದ್ದು, ಗೆಳತಿ ಕೊಟ್ಟದ್ದು, ಅಕ್ಕ ಕೊಟ್ಟದ್ದು ಇರ್ತೈತಿ. ಅದನ್ನ ಬಿಡೋ ಮನಸ್ಸ ಇರಂಗಿಲ್ಲ. ಅದು ಹರಿದದ್ದು ಹಾಕಿರ್ತೀವಿ ಸೀರೆ. 4-5 ಸೀರೆ ಕಳುವಾಗಿರ್ತಾವ. ಕಳುವಾದ ಕೂಡ ಎಲ್ಲಾ ಬಿಡ್ತೀವಿ. ತೂತ್ ಬಿದ್ದ ಹರಿದ ಸೀರೆ ನೆನೆಸ್ತೀವಿ. ಇನ್ನೂ ಉಡೋಂಗಿತ್ರಿ, ಗನ ಚಂದ ಇತ್ರಿ, ಇನ್ನೂ ಭಾಳ ಗಂಟ ಇತ್ರಿ ಅದು. ಅದನ್ನ ಒಯ್ದಾರ ನೋಡ್ರಿ. ಎಷ್ಟು ದಿವಸ ಅಳಿಸ್ತೀವಿ, ತಿಂಗಳಾಂಗಟ್ಲೆ ಹೇಳ್ತೀವಿ. ಮತ್ತೆ ನೆನಪಾದಾಗ ವರ್ಷಗಟ್ಲೆ. ಹೋದ್ ವರ್ಷ ಇರೋ ದಿನದಾಗ ನೋಡ್ರಿ ನನ್ನ ಸೀರೆ ಕಳುವಾಗಿತ್ತು, ಎಂತ ಚಂದ ಇರ್ತಿ ಅಂತೀರಿ. ಹಂಗ ಈಗ ನಾವ್ ಹೆಂಗ್ ನೆನೆಸ್ತೀವಿ ಅಂದ್ರ ಓದ್ಕೊಳ ಅದ ನಂದು, ಅದ ನಂದು, ಅದ ನಂದು ಅಂತ. ಅವ್ರೇನ್ ಮಾಡ್ತಾರ, ಮನ್ಯಾಗಿದ್ದ ಡಾಗಿನ ಎಲ್ಲಾ ಮಾರಿ ಮಗ ಸೈತಲ್ಲವ, ಹಡದ ಮಗ ಅಲ್ಲ ಸಿದ್ಧಾರೂಢ, ಹಡದ ಮಗ ನನ್ನ ಮಗನ್ ಮಾಡ್ಕೊಂಡ್ರು ಅಂತ ಬಂದವ್ರು. ಅಂಥ ಮಗನ್ನ
ರಥದ ಮೇಲೆ ಕುಂದರ್ಸಿ ಮೆರವಣಿಗೆ ಮಾಡೋದು ನೋಡಿ, ಜಯಘೋಷ ಹಾಕೋದು ನೋಡಿ ಏನ್ ಮಾಡಿದ್ರು ಅಂತಂದ್ರ ಸಂತೋಷ ಪಟ್ಟು ಮನ್ಯಾಗಿನ ಬಂಗಾರದ ಎಲ್ಲಾ ವಸ್ತ್ರ ಒಡವಿ ಎಲ್ಲಾ ಮಾರಿ ಬಂದು ಕೂಡಿದ ಜನರಿಗೆಲ್ಲ ಪ್ರಸ್ತುತ ಭೋಜನ ಹಾಕಿದ್ವಿ. ಎಂಥ ಪುಣ್ಯಾತ್ಮ ಅಪ್ಪ. ಮಗನು ಹಂಗ ಪುಣ್ಯ ಮಾಡ್ಯಾನ, ಅಪ್ಪನು ಹಂಗ ಪುಣ್ಯ. ಇಂಥವ್ ಸಿಗಬೇಕಾದ್ರ ಜೋಡಿ ಭಾಳ ಪುಣ್ಯವೇದ್ರಿ. ನಮ್ಮ ಮನ್ಯಾಗೂ ಇರ್ತಾವ ಈ ಜೋಡು, ಎತ್ತೇರಿಗೆ ಕ್ವಾಣಕೆರಿಗೆ. ಆದ್ರೆ ಇಲ್ಲಿ ಪರಮಾತ್ಮ ನೋಡಿ ಆಯ್ಕೆ ಮಾಡ್ಕೊಂಡ. ಅದ ಮೇಲೆ ಮಹಾತ್ಮರು ಕೂತಿರುವಾಗ ಹೀಗೆ ವಿಚಾರ ಮಾಡುತ್ತಿದ್ದರು. ರಥದ ಮೇಲೆ ಜನ ಜೈಘೋಷ ಹಾಕತ್ತಿದ್ರು, ಮೆರವಣಿಗೆ ಹೋಗೋರು ಮೆರವಣಿಗೆ ಹೊಂಟಿದ್ರು, ಪಲ್ಲಕ್ಕಿ ಹೊತ್ಕೊಂಡು ಹೊಂಟವ್ರು ಹೊಂಟಿದ್ರು. ಗುರುಗಳು ಏನು ವಿಚಾರ ಮಾಡಕತ್ತಿದ್ರು ಒಳಗ್ ಕುಂತಂದ್ರ 72 ನಾಡಿಗಳಿಂದ ಕೂಡಿದ ಈ ದೇಹವೇ ರಥ. ನೋಡ್ರಿ ಏನಂತಾರ ಗುರುಗಳು, ನಾನು ರಥದಾಗ ಕುಂತೀನಿ ಅಂದ್ರೆ ಏನಂದ್ರ ಈ ದೇಹನ ಒಂದ್ ರಥ. 72 ನಾಡಿಗಳಿಂದ ಕೂಡ್ಯದ. 72 ನಾಡಿಗಳಿಂದ ಈ ಕೂಡಿದ ದೇಹವೇ ರಥ. ಅದರ ಮೇಲೆ ಆತ್ಮನು ಕೂತುಕೊಂಡು ಸರ್ವ ವೃತ್ತಿಗಳಿಗೆ ಅನುಮೋದನೆ ಕೊಡುತ್ತಿರುವನು. ಇದು ರಥ 72 ನಾಡಿಯಿಂದ ಆಗ್ಯದಿದು. ಇದ್ರೊಳಗೊಬ್ಬ ಕುಂತಾನ ಆತ್ಮ. ಆ ಆತ್ಮ ಎಲ್ಲದಕ್ಕೂ ಆಜ್ಞೆಯನ್ನು ಕೊಡ್ತಿರ್ತಾನ, ಆರ್ಡರ್ ಕೊಡ್ತಿರ್ತಾನ. ಕೈ ಮುಂದೆ ಚಾಚ್, ಕಾಲ್ ಒಂದು ಮುಂದಿಡು, ಏನ ಕಾಲಿಗೆ ಬಿಚ್ಚು, ತುರುಸು, ಮುಳ್ಳು ಚುಚ್ಚು, ತಕ್ಕೋ, ಮನ್ಯಾಗ ದೀಪ ಹಚ್ಚು, 7 ಆತು, ನಡಿ ಗುಡಿಗೆ, ಎಲ್ಲಾ ಆಜ್ಞೆ ಮಾಡ್ತಿರ್ತದ್ರಿ ಇದು. ತಡ ಇಲ್ಲಿ ಬಹಳ ತನಕ ಕೂಡ್ರಿ, 8 ಹೊಡೆದ್ಮೇಲೆ 8 ತನಕ 9 ತನಕ ಕೂಡ್ರಿ. ಅಯ್ಯ ಮನ್ಯಾಗ ಅಡಿಗೆ ಮಾಡ್ಬೇಕ್ರಿ, ಯಜಮಾನ್ರು ಬರ್ತಾರ್ರಿ, ಮಕ್ಕಳು ಊಟ ಮಾಡ್ಬೇಕ್ರಿ, ಒಂದು ಚಾಲು. ಇದು ಕೊಡುವ ಪತ್ತಿ ರಥ ಗಪ್ಪನ ಕೂತಿರ್ತದ. ಪರಮಾತ್ಮ ಕೇಳು 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 ಅಂತಿರ್ತಾನ. ಹಂಗ ಗುರುಗಳಂತಾರ ಈ ದೇಹನ ಒಂದ್ ರಥ 72 ನಾಡಿಗಳಿಂದ ಆಗ್ಯದ. ಇದ್ರೊಳಗೊಬ್ಬ ಆತ್ಮ ಅನ್ನವ ರಥವನ್ನ ಏರಿ ಕೂತಾನ, ಅವ ಪರಮಾತ್ಮ. ಆ ರಥವನ್ನ ಸರ್ವ ಕಾರ್ಯಗಳಿಗೂ ಅವನು ಅನುಮೋದನೆ ಕೊಡ್ತಾ ಇದ್ದಾನೆ. ಸುಷುಪ್ತಿ ಕಾಲದಲ್ಲಿ ಯಾವ ಈ ಆತ್ಮ ಆನಂದ ಘನಕಾರಿಯಾಗಿರುವನೋ ಆತನೇ ನಾನು ನಿತ್ಯನಾಗಿರುತ್ತೇನೆ. ಸುಷುಪ್ತಿ ಕಾಲದಲ್ಲಿ, ಮಲ್ಕೊಂಡಿರುವಂತ ಕಾಲದಲ್ಲಿ, ಆನಂದಮಯ ಕಾಲದಲ್ಲಿ ಅವಾಗ ಏನ್ ಎತ್ತಿರುತ್ತದೆ, ನಮ್ಮ ಮ್ಯಾಲ ಹಾವು ಹಾರ್ಬೋದ್ರು ಗೊತ್ತಿರಂಗಿಲ್ಲ, ಚೋಳ ಕಡ್ದಾಗ ಎತ್ತರ. ಹಂಗ ಸುಷುಪ್ತಿ ಕಾಲದಲ್ಲಿ ಯಾವ ಈ ಆತ್ಮನೋ ಆನಂದ ಘನವಾಗಿರುವನೋ ಆತನೇ ನಾನು ನಿತ್ಯನಾಗಿರುತ್ತೇನೆ. ನಾನು ನಿತ್ಯವಾಗಿ ಇರ್ತಕ್ಕಂಥ ಆತ್ಮ ಒಳಗಡೆದಲ್ಲ, ಹುಟ್ಟಿದಾಗ್ಲಿಂದ ಐತ್ ನಮ್ ಜೊತೆ ಅದು. ಯಾವಾಗ ತಾಯಿ ಗರ್ಭದಲ್ಲಿ ದೇಹ ಮೂರ್ತಿ ಆತೋ ಅವತ್ತ ಆತ್ಮ ಮೂಡಿರ್ತದ, ಅವತ್ತಿನಿಂದ ಇರ್ತದದು. ಹಾಗಾದ್ರೆ ನಾನು ನಿತ್ಯನಾಗಿನಿ, ನಾನು ಘನವಾಗಿದ್ದೇನೆ. ರಥೋತ್ಸವದ ಬಳಿಕ ಸಿದ್ಧರು ರಥದಿಂದ ಇಳಿದು ಜುಮಗೇರಿ ಕಟ್ಟೆ ಮೇಲೆ ಶಾಂತರಾಗಿ ಕುಳಿತುಕೊಂಡ್ರು. ನಾವಾಗಿದ್ರು ನನ್ನ ಮೆರವಣಿಗೆ ಆಗೈತಿ, ಸರಿ ಅಕ್ಕಕ್ ಸರಿ, ನೀರ್ ಚಿಮ್ಕೋ, ಸೌರಾಟ್ ಹೋದ್ರ ನೋಡಲ್ಲಿ, ಟಿವಿ ಹಾಕ್ ಅದ್ರ ಮ್ಯಾಲ ನಡಿತೀನಿ. ನಾನು ಕಣ್ಣು ಎತ್ತಿ ನೋಡಿದ್ರೆ ಎಲ್ಲಿ ಏನೋ ಇಲ್ಲಿ ಬಂದ್ಬಿಟ್ಟಿರ್ತಾವ ನಮ್ಮ ಕಣ್ಣು ಎತ್ತಿ ಮೇಲೆ. ಒಂದ್ ನೀಟ್ ನಮಸ್ಕಾರ ಮಾಡಿದ್ರು. ಅಂಥದ್ದು 9 ಕುಂಭಗಳನ್ನಿಟ್ಟು ಮಾಡಿದಂಥ ರಥ. ಆ ರಥದ ಮ್ಯಾಲೆ ಕುಂತ ಗುರುಗಳು ಕಲ್ಯಾಣ ಮಸ್ತು ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿ ಮೆರವಣಿಗೆ ಆ ಕೂಡಲೇ ಇಳಿದು ಬಂದು ಮತ್ತೆ ತಮ್ಮ ಡುಮಗೇರಿ ಕಟ್ಟಿಗೆ ಹೋಗಿ ಕುಂತು ಬಿಟ್ರು. ನೋಡ್ರಿ, ನಾನು ದಿನ ಹಿಂಗ ಮಾಡ್ಬೇಕು ನೋಡು, ಇವತ್ತು ಮಾಡಿರಿಲ್ಲ ಮತ್ ನೀವು ದಿನ ಹಿಂಗ್ ಮಾಡ್ಬೇಕು ಅಂದ್ರ ಇಳಿತೀನಿ ಅನ್ನಕ್ ಬರ್ತಿತ್ತು ಅವ್ರಿಗೆ ಅದ್ರ ಆಶಾನ ಇಲ್ಲ. ಈ ದೇಹನ ರಥ ಅಂತ ತಿಳ್ಕೊಂಡ್ಬಿಟ್ಟಾರ. ಅಂದಿನಿಂದ ಜನರು ಬಂದು ಆಗಾಗ್ಗೆ ಸಿದ್ಧರನ್ನು ಪೂಜಿಸುತ್ತಿದ್ದರು. ಏನು ಮೆರವಣಿಗೆ ಆತು, ರಥದ ಮೇಲೆ ಕುಂತು ಇಳಿದ್ರು. ಅವತ್ತಿನಿಂದ ಜನ ಬಂದು ಅವರನ್ನ ಪೂಜಾ ಮಾಡಾಕತ್ತೀರಿ. ಮತ್ತು ಅಪಾರ ದ್ರವ್ಯವನ್ನು ಖರ್ಚು ಮಾಡಿ ಸಮಾರಾಧನೆಗಳನ್ನು ಮಾಡಿಸುತ್ತಿದ್ದರು. ಎಲ್ಲರೂ ಪಟ್ಟಿ ಹಾಕೋದೇನು, ಒಬ್ಬೊಬ್ಬರ ಮನೆಯಿಂದ ಮಾಡೋದೇನು ಮಾಡಿ ದ್ರವ್ಯ ಹಣವನ್ನ ಖರ್ಚು ಮಾಡಿ ಅನೇಕ ಸಮಾರಾಧನೆಗಳನ್ನ ಮಾಡ್ತಾ ಇದ್ರು. ಹಬ್ಬ ಹುಣ್ಣಿಮೆ ಆಚರಣೆ ಮಾಡೋದು, ಪ್ರಸಾದ ಊಟ ಇಡೋದು, ಪ್ರಸಾದ ವ್ಯವಸ್ಥೆ ಮಾಡೋದು. ಈಗ ನಮ್ಮ ಲಕ್ಷ್ಮೀ ಗುಡಿಯಾಗ ಮಾಡ್ತೀವಲ್ಲ, ಈಗ 1 ವರ್ಷದಿಂದ 2 ವರ್ಷದಿಂದ ನೆನಸ್ಕೊಡ್ರಿ. ಶುಕ್ರವಾರದ ಪ್ರಸಾದ ಸಿಕ್ತಿತ್ತ? ಈಗ ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ಲಕ್ಷ್ಮೀ ಗುಡಿಗೆ ಹೋಗ್ಬೇಕ್ರಿ. ಮುಂಜಾನಿಂದ ಅಂತಿರ್ತೀವಿ 100 ಸರಿ ಲಕ್ಷ್ಮೀ ಗುಡಿಗೆ ಹೋಗ್ಬೇಕ್ರಿ, ಕಾಯಿ ಹೊಡ್ಸೋದೈತಿ. ಇವತ್ತು ಅಮಾವಾಸ್ಯೆ ರೀ, ನಾವು ಪ್ರತಿ ಅಮಾವಾಸ್ಯೆ ಹೊಡಿಸ್ತೀವ್ರಿ. ಮುಂಜಾನಿಂದ ಆಗ ಹೊಲ್ದು ನೋಡ್ರಿ ಹೋಗ್ಬೇಕಂತೀನಿ. ಕೆಲಸನ ಮಾಡ್ತಿದ್ವಿ ಹೊರತು ಗುಡಿಗೆ ಬರ್ತಿದ್ದಿಲ್ಲ. ನಮ್ಮ ಪರಮಾತ್ಮ ಆತ್ಮ ಒಳಗಡೆ ಎತ್ತರನ ಮಾಡಲಿಲ್ಲ. ದೀಪಾವಳಿ ಪಾಠ್ಯಕ್ಕೆ ಎತ್ತರ ಮಾಡಿದವ 2029.
ಅವಾಗ್ಲಿಂದ ನಮ್ಮ ಆತ್ಮ 7 ಗಂಟೆ ಹೊಡೆದು 6:30 ಹೊಡೆದುಕೊಳ್ಳೆ ಚಾಲು ಮಾಡಿಬಿಡ್ತಾನೆ. ನಡಿ ನಡಿ ನಡಿ. ಇದ್ದ ಶುಕ್ರವಾರಕ್ಕೊಮ್ಮೆ ಪ್ರಸಾದ ಎಷ್ಟು ರುಚಿಯಾಗಿರ್ತದೆ. ಅಮಾವಾಸ್ಯೆಗೊಮ್ಮೆ ಪ್ರಸಾದಕ್ಕೆ ಹೆಂಗ್ ನಿಂತಿರ್ತಾರೆ ನಮ್ಮ ಹುಡುಗರು. ಶುಕ್ರವಾರದ ಭಜನೆ ಹೆಂಗಿರ್ತದ. ಪ್ರತಿಯೊಬ್ಬರು ನಾನ್ ಹಾಡ್ಬೇಕು ನನ್ನ ಧ್ವನಿ ಆ ದೇವಿಗೆ ಮುಟ್ಟಬೇಕು. ಮಕ್ಕಳಾದಿಯಾಗಿ ಎಲ್ಲರೂ ಬಂದಿರ್ತೀವಿ. ಅಷ್ಟು ಆನಂದ ನಮ್ಮ ಮನಸ್ಸಿನ. ಇವತ್ತು ಶುಕ್ರವಾರ ಭಜನೆ ಹಾಡೋದ್ರಲ್ಲಿ ಎಷ್ಟು ಆನಂದ ಇರ್ತದ್ರಿ. ದೇವರ ಸ್ಮರಣೆ ಮಾಡ್ಲಿಕ್ಕೆ ಅವಾಗ ಆನಂದ ಪಡೆಯೋದು ಕಲಿತೀವೋ ಅವಾಗ ನಮ್ಮ ಭಾವನೆಯಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಚಿತ್ತದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಬದಲಾವಣೆಗಳಾಗ್ತವೆ. ಚಿತ್ತ ಶುದ್ಧಿಯಿಂದ ನಾವಿಲ್ಲಿ ಕೂಡ್ಲಿಲ್ಲ, ಭಕ್ತಿಯಿಂದ ನಾವಿಲ್ಲಿ ಕೂಡ್ಲಿಲ್ಲ, ಮನಸ್ಸಿನಿಂದ ಕಥೆ ಶ್ರವಣ ಮಾಡ್ಲಿಲ್ಲ, ನಮ್ಮ ಮನೆಯೊಳಗ ಬದಲಾವಣೆಗಳು ಆಗೋದಿಲ್ಲ. ನಮ್ಮ ಮನೆಯೊಳಗ ನಮ್ಮ ಹಿಂದಿನವರು ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದಲಾವಣೆ ಹೊಂದಬೇಕು, ಅವರಿಗೂ ಪುಣ್ಯ ಬರಬೇಕು, ನಮ್ಮ ಮನೆ ಅಜರಾಮರವಾಗಿ ಒಳ್ಳೆಯ ಮನೆತನ ಅನಿಸ್ಕೋಬೇಕು ಅಂದ್ರೆ ನೀವೆಲ್ಲ ನಾವೆಲ್ಲ ಇವತ್ತು ಭಕ್ತಿಯಿಂದ ಕಥಾಶ್ರವಣ ಮಾಡಬೇಕು. ಅಂದಾಗ ನಮ್ಮೊಳಗ ಬದಲಾವಣೆ ಆಯ್ತು ಅಂದ್ರೆ ನಮ್ಮ ಸುತ್ತಲೂ ಬದಲಾವಣೆ ಆಗ್ತದೆ. ಏನ್ರ ಚೀರಾಡಿಕೊಳ್ಳಿ ಹೋಗ್ಬಿಡಿ, ಚೀರಾಡ್ಬೇಡಿ, ಶಾಂತ ಏನ್ ಮಾಡೋದೈತಿ ಆಗಿದ್ದಾಗಿ ಹೋದಂತೀವಿ ನಾವು. ಇದನ್ನ ಮಾಡೋಕೆ ಮೊದಲ ಮಂದಿನ ನೋಡೈತಿ, ಆಕೆ ಹಂಗ್ ಮಾಡಿದ್ ನೋಡು, ಈಕಿ ಓಡೋದಂತ ನೋಡು, ಅವ ಹೋಗ್ನಂತ ನೋಡು, ಇವ ಬಂದಂತ ನೋಡು. 25-4 ಆಕೆ ಹೆಣ್ಮಗಳು ದಿನಾ ಓಡಾಡ್ತಾವ, ಇಷ್ಟೊತ್ತಿಗೆ ಓಡಾಡ್ತಾವ ನೋಡ್ರಿ ಅಂತ ಕಟ್ಟಿ ಕುಂತು ಕತಿ ಹೇಳ್ತಿದ್ವಿ. ಇವತ್ತು ಅವು ಯಾವೂ ಇಲ್ಲ ನಮ್ಮ ಮನಸ್ಸಿಗೆ, ಯಾವೂ ಬೇಡ. ಒಂದ ದಿನ ಆ ಕಡೆ ಕೂತ್ ಹೇಳ್ದಾಗ ನಮ್ಮ ಮನಸ್ಸಲ್ಲಿ ಹೊರಗೆ ಬರೋರ್ನ ಹೋಗೋರ್ನ ನೋಡುತ್ತೆ, ಆ ದಿಕ್ಕಿಗೆ ಕೂಡ್ಬ್ಯಾಡ್ರಿ. ಅಂದ್ರ ಮನಸ್ಸಿನಲ್ಲಿ ಬದಲಾವಣೆ ಬಂತು ಅಂದ್ರೆ ವರ್ತನೆಯಲ್ಲಿ ಬದಲಾವಣೆ ಆಗತ್ತೆ. ಯಾವಾಗ ವರ್ತನೆಯಲ್ಲಿ ಪರಿವರ್ತನೆ ಆಗತ್ತೋ ಮನಸ್ಸು ಸಂತೃಪ್ತಿ ಆಗ್ತದೆ. ಯಾವಾಗ ಸಂತೃಪ್ತಿ ಹೊಂತೋ ಭಗವಂತನ ಆರಾಧನೆ, ಭಗವಂತನ ಪೂಜೆ, ಭಗವಂತನ ಧ್ಯಾನ, ಭಗವಂತನ ನಾಮಸ್ಮರಣೆ, ಕೂತಲ್ಲಿ ನಿಂತಲ್ಲಿ ಒಂದ್ಸಾರಿ ಆದ್ರೂ ನಾವು ಶಿವ ಅಂತೀವಲ್ಲ, ಭಗವಂತ ಅಂತೀವಲ್ಲ, ದೇವಿ ಅಂತೀವಲ್ಲ ಅನ್ನೋದ್ರ ಕಡೆ ಮನಸ್ಸು ಒಲಿತದೆ. ಹಾಗೆ ಬಂದು ಜನ ಏನ್ ಮಾಡಿದಾರ್ರಿ, ರಥದ ಮೇಲೆ ಕುಂತು ಯಾವಾಗ ಅವರು ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಕೊಟ್ಟು ಬಿಟ್ರು, ಯಾವಾಗ ಜಯಘೋಷಗಳ ಮುಳುಗಿದ್ವೋ ಜನರ ಮನಸ್ಸು ಪರಿವರ್ತನೆ ಆಗಿಬಿಡ್ತವ. ಅವತ್ತಿನಿಂದ ಏನ್ ಮಾಡಾಕತ್ತಿದ್ರು, ಎಲ್ಲಾರು ಬಂದು ಸಿದ್ರನ ಪೂಜಾ ಮಾಡಾಕತ್ತಿದ್ರು, ಅವಾಗ ಪ್ರಸಾದ ವ್ಯವಸ್ಥೆ ಮಾಡಾಕತ್ತಿದ್ರು, ಹಬ್ಬ ಹರಿದಿನಗಳನ್ನ ಬಂದು ಆಚರಣೆ ಮಾಡ್ಲಿಕ್ಕತ್ತಿದ್ರು. ಯಾವ ಚಿದಾನಂದ ಘನ ಸಮಾಧಿ ಸ್ಥಾನದಲ್ಲಿ ಸಿದ್ಧ ಗುರುಗಳು ಇರುತ್ತಿದ್ದರೋ ಅಲ್ಲಿಗೆ ಅವರನ್ನು ಪೂಜಿಸಲಿಕ್ಕೆ ಬಹುಜನ ಬಂದು ಭೋಜನಾದಿಗಳನ್ನು ಮಾಡುತ್ತಿದ್ದರು. ಎಲ್ಲಿ ಕಟ್ಟಿ ಮೇಲೆ ಕುಳಿದು ಸಮಾಧಿ ಸ್ಥಿತಿಯೊಳಗೆ ಗುರುಗಳು ಹೋಗ್ತಿದ್ರು ಅಲ್ಲೇ ಬಂದು ಎಲ್ಲಾರು ಭಜನೆ ಮಾಡ್ತಿದ್ರು, ನಾಮಸ್ಮರಣೆ ಮಾಡ್ತಿದ್ರು. ಎಷ್ಟೋ ಜನ ಮನೆಯಿಂದ ಪ್ರಸಾದ ಕಟ್ಕೊಂಡು ಬಂದು ಅಲ್ಲೇ ಕೂತು ವನಭೋಜನ ತರ ಊಟ ಮಾಡ್ಕೊಂಡು ಹೋದ್ರು. ಎಷ್ಟು ಮಂದಿ ತಮ್ಮ ಮನೆಯಿಂದ ಬರೋದು, ತಮ್ಮ ಕುಟುಂಬದವರೊಂದಿಗೆ ಕುತ್ಕೊಂಡು ಊಟ ಮಾಡಿ ಸಂತೋಷದಿಂದ ಸಾಯಂಕಾಲದ ತನಕ ಗುರುಗಳನ್ನ ನೋಡಿ ಹೋಗ್ತಿದ್ರು. ನಾವು ಒಂದಿಲ್ಲಿ ಮಾಡಿದ್ವಲ್ರಿ, ಸಂತೋಷದಿಂದ ಸಹಭೋಜನ ಎಲ್ಲಾರು ಕೂಡಿ ಬೆಳದಿಂಗಳು ಊಟ ಮನಸ್ಸಿನೊಳಗೆ ಬಂತು, ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಬಂದ್ಬಿಡುತ್ತೆ. ಹಾಗೆ ಗುರುಗಳ ಕೂತಾಗ ಅವ್ರನ್ನ ಪೂಜೆ ಮಾಡ್ತಿದ್ರು, ಪ್ರಸಾದ ಎಡಿ ಇಡ್ತಿದ್ರು, ತಾವು ಎಲ್ಲ ತಮ್ಮ ಮನೆಯಿಂದ ಕಟ್ಕೊಂಡು ಬಂದದ್ದೆಲ್ಲ ಕುಂತು ಊಟ ಮಾಡಿ ಹೋಗ್ತಿದ್ರು ಅಜ್ಜಾರೆದ್ರಿಗೆ. ಅವರ ದೆಸೆಯಿಂದ ಕಾರಡಗಿ ಮಲ್ಲಪ್ಪ, ಶಿರಗುಪ್ಪಿ ಹೊಂಬಣ್ಣ ಎಂಬ ಸದ್ಗುರುಗಳು ಪ್ರೀತಿಗೆ ಪಾತ್ರರಾದ ಗೃಹಸ್ಥರು. 2 ಮನೆತನದವರು ಬಹಳ ಅಜ್ಜ ಅವ್ರನ್ನ ಕಾಪಾಡ್ತಿದ್ರು, ನೋಡ್ತಿದ್ರು, ಪೂಜಾ ಮಾಡ್ತಿದ್ರು. ಬಂದ ಜನರಿಗೆ ನೀರು ಕೊಡೋ ವ್ಯವಸ್ಥೆ, ಕುತ್ಕೊಳ್ಳೋ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲೇ ಇಲ್ಲೇ ಗಿಡ ಹಚ್ಚಿ ಸಂತೋಷದಿಂದ ವನಭೋಜನಕ್ಕೆ ಅನುಕೂಲ ಆಗುವಂಗೆ ಮಾಡ್ತಿದ್ರು. ಆ 2 ಮನೆತನದವ್ರು ಯಾರು ಅಂದ್ರ ಕಾರಡಗಿ ಮಲ್ಲಪ್ಪನವರು, ಶಿರಗುಪ್ಪಿ ಹೊಂಬಣ್ಣವರು. ಸದ್ಗುರುಗಳ ಪ್ರೀತಿಗೆ ಪಾತ್ರರು. ಈ ರೀತಿ ಮಾಡೋದ್ರಿಂದ ನೀರ್ ಛಳೆ ಹೊಡಿತಿದ್ರು, ಕಸ ಹೊಡಿತಿದ್ರು. ಊಟಕ್ಕೆ ನಾಳೆ ಎಲ್ಲಾರು ಬರ್ತಾರ, ಗುರುಗಳ ಹತ್ರ ಬರ್ತಾರ, ನಾಳೆ ಊಟಕ್ಕೆ ಬರ್ತಾರ ಜನ, ಬುತ್ತಿ ಕಟ್ಕೊಂಡು ಬರ್ತಾರ, ಅವ್ರಿಗೆ ಕೂಡಕ್ ವ್ಯವಸ್ಥೆ ಮಾಡೋಣ ಅಂತ ಮಾಡ್ತಿದ್ರು. ಆ ಸ್ಥಾನದಲ್ಲಿ 2 ದೊಡ್ಡ ಧರ್ಮಶಾಲೆಗಳನ್ನು ಕಟ್ಟಿಸಿದರು. ನೋಡ್ರಿ, ಪಟ್ಟಿ ಎತ್ತಿ ತಾವು ಹೆಚ್ಚಿಗೆ ಹಾಕಿ ಆ 2 ಮನೆತನದವರು ಆ ಸ್ಥಾನದೊಳಗ 2 ದೊಡ್ಡ ಅನ್ನಛತ್ರಗಳನ್ನು ತಯಾರು ಮಾಡಿದ್ರು, ಧರ್ಮಶಾಲೆ ಕಟ್ಟಿದ್ರು. ನೀರಿಗಾಗಿ ಒಂದು ಬಾವಿಯನ್ನ ಕಟ್ಟಿಸಿದ್ರು, ನೀರಿನ ವ್ಯವಸ್ಥೆ ಮಾಡಿದ್ರು. ಈ ಪ್ರಕಾರ ಮನೋಹರವಾದ ಸಿದ್ಧಾಶ್ರಮವು ಆ ಸ್ಥಾನದಲ್ಲಿ ರಚಿಸಲ್ಪಟ್ಟಿತು. ಹೀಗೆ ಯಾರ್ಯಾರ್ದೋ ದೇಣಿಗೆಯಿಂದ, ಯಾರ್ಯಾರ್ದೋ ಭಕ್ತಿಯಿಂದ ಸಿದ್ಧಾಶ್ರಮ ತಯಾರಾಯಿತು. 2 ದೊಡ್ಡ ಧರ್ಮಶಾಲೆಗಳು ತಯಾರಾದವು, ಜೊತೆಗೆ ಒಂದು ಬಾವಿ ಕಟ್ಟಿಸಿದ್ರು. ದೇಶದಲ್ಲಿ ಕ್ಷಾಮ ಕಾಲವು ಬಂದಾಗ ಬಹಳ ಜನರು ಕುಕ್ಷಿ ಪೀಡಿತರಾಗಿರರು. ಸಿದ್ಧಾರೂಢರ ಭಕ್ತರೆಲ್ಲರೂ ಕೂಡಿ ಆನಂದದಿಂದ ಆ ಜನರಿಗೆ ಊಟ ಬಡಿಸಿದರು.
ನೋಡ್ರಿ ಒಮ್ಮೆ ಬರಗಾಲ ಬಂದ್ಬಿಟ್ಟಿತ್ತು ದೇಶದೊಳಗೆಲ್ಲ. ಆ ಬರಗಾಲ ಬಂದಾಗ ಎಲ್ಲಾರು ಹಸಿವಿನಿಂದ ಒದ್ದಾಡಿ ಸಾಯಾಕತ್ತಿದ್ರು. ಆ ಕಾಲದಾಗ ಸಿದ್ಧಾರೂಢರ ಭಕ್ತರು ಎಲ್ಲಾರು ಕೂಡಿ ಪಟ್ಟಿ ಹಾಕಿ, ಹೆಚ್ಚಿದ್ದವ್ರು ಹೆಚ್ಚು, ಕಡಿಮೆ ಇದ್ದವ್ರು ಕಡಿಮೆ ಹಾಕಿ, ಆನಂದದಿಂದ ಅಡಿಗೆ ತಯಾರು ಮಾಡಿ, ಯಾರಿಗೆ ಬಡತನದಿಂದ ಅನ್ನ ಸಿಗಲಾರ್ದ ಸಾಯಾಕತ್ತಾರೋ, ಕ್ಷಾಮ ಬಂದದೋ ಅಂತವ್ರನ್ನೆಲ್ಲ ಕರೆದು ಊಟ ಬಡಿಸಿದ್ರು ಧರ್ಮಛತ್ರದೊಳಗೆ. ಎಂಥ ಪುಣ್ಯಾತ್ಮ. ಆ ಭಕ್ತರನ್ನು ಕುರಿತು, ನೀವು ಬಡ ಜನರಿಗೆಲ್ಲ ತೃಪ್ತಿ ಮಾಡಿದಿರಿ, ಇದರಿಂದ ನಮಗೆ ಬಹಳ ಆನಂದವಾಯಿತು. ನೋಡ್ರಿ ಗುರುಗಳಂತಾರ, ನೀವು ಬಡ ಜನರಿಗೆ ಊಟ ಮಾಡ್ಸಕತ್ತೀರಪ್ಪ, ಅದನ್ನ ನೋಡಿ ನನಗೆ ಬಹಳ ಆನಂದ ಆಗ್ಯದ. ಅನ್ನಪೂರ್ಣ ದೇವಿಯ ಕೃಪೆಯಿಂದಲೂ ದೀನ ಜನರ ಆಶೀರ್ವಾದದಿಂದಲೂ ನಿಮಗೆ ಆನಂದ ಮುಕ್ತಿಯಾಗುವುದು. ಆಶೀರ್ವಾದ ಕೊಟ್ಟರವರು. ನೀವು ಬಡ ಜನರಿಗೆ ಕ್ಷಾಮದ ಟೈಮ್ನೊಳಗ, ಬಡತನದ ಟೈಮ್ನೊಳಗ ಅವ್ರನ್ನ ಕರೆದು ಆನಂದದಿಂದ ಪ್ರಸಾದ ಕೊಡಾಕತ್ತೀರಿ. ದೀನ ಜನರಿಗೆ, ದೇಹಿ ಅಂತ ಬಂದವರಿಗೆಲ್ಲ ಕೃಪೆ ಮಾಡಿ ನೀವು ಕೊಡ್ಲಿಕ್ಕೆ ಹತ್ತೀರಿ. ನಮಗ್ ಬಹಳ ಆನಂದ ಆಗ್ಯದ. ಇದರಿಂದ ಅನ್ನಪೂರ್ಣಾ ದೇವಿ ಪ್ರಸನ್ನಳಾಗ್ಯಾಳ ನಿಮ್ಮ ಮ್ಯಾಲೆ, ನಿಮಗೆಲ್ಲ ಆನಂದದ ಮುಕ್ತಿ ಸಿಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ರು ಗುರುಗಳು. ಮತ್ತು ದೇಹಾವಸಾನ ಕಾಲದಲ್ಲಿ ವಿದೇಹ ಮುಕ್ತಿಯು ಪ್ರಾಪ್ತವಾಗುವುದು. ನೀವು ಅವಸಾನ ಹೊಂದೋ ಕಾಲಕ್ಕ, ಮರಣ ಹೊಂದುವ ಕಾಲಕ್ಕ ನಿಮಗ ಮುಕ್ತಿ ಸಿಗ್ತದ ಅಂತ ಹೇಳಿದ್ರು. ಕಾರ್ತಿಕ ಶುದ್ಧ ಪೂರ್ಣಿಮೆಯ ದಿವಸ ಹೊಂಬಪ್ಪನೆಂಬ ಸಾಹುಕಾರನು ಸಿದ್ಧಾಶ್ರಮದಲ್ಲಿ ಬಡ ಜನರಿಗೆ ಬಹು ಆದರದಿಂದ ಅನ್ನದಾನವನ್ನು ಕೊಟ್ಟು ಸದ್ಗುರುಗಳನ್ನು ಸಂತೋಷಪಡಿಸಿದನು. ಹೊಂಬಪ್ಪ ಅನ್ನೋ ಬಂದಿದ್ದ. ಶುದ್ಧ ಕಾರ್ತಿಕ ಪೂರ್ಣಿಮೆಯ ದಿವಸ, ಹುಣ್ಣಿಮೆ ದಿವಸ ಸಿದ್ಧಾಶ್ರಮದಲ್ಲಿ ಇರ್ತಕ್ಕಂತಹ ಬಡ ಜನರಿಗೆಲ್ಲ ಅತ್ಯಂತ ಆನಂದದಿಂದ, ಆದರದಿಂದ ಅತಿಥಿಗಳ ದೇವೋಭವ, ನಿಮ್ಗೆಲ್ಲ ನನಗೆ ದೇವರ ಪ್ರಮಾಣ ಅಂತ ಹೇಳಿ ಅನ್ನದಾನ ಕೊಟ್ಟು ಬಂದ ಜನರಿಗೆ ಸಂತೃಪ್ತಿಯನ್ನ ಕೊಟ್ಟು ಸದ್ಗುರುಗಳಿಗೆ ಆನಂದವನ್ನ ಕೊಟ್ಟ. ಆ ದಿನ ಸರ್ವರಿಗೂ ಅಪಾರವಾದ ಆನಂದವಾಯಿತು. ಮತ್ತು ಸರ್ವರು ಕೂಡಿ ಇದೇ ಪ್ರಕಾರ ಪ್ರತಿ ವರ್ಷವೂ ಪ್ರಸ್ತ ಮಾಡಿಸುವುದೆಂದು ನಿಶ್ಚಯಿಸಿದರು. ಕಾರ್ತಿಕ್ ಹುಣ್ಣಿಮೆ ದಿನ ಇನ್ನ ಮೇಲೆ ಪ್ರತಿ ವರ್ಷ ನಾವು ಇಲ್ಲಿ ಅನ್ನಪ್ರಸ್ಥ ಇಟ್ಕೊಂಡ್ಬಿಡೋಣ ಅಂತೇಳಿ ಜನರು ತಾವೇ ತೀರ್ಮಾನ ಮಾಡಿದ್ರಿ. ಗುರುಗಳು ಹೇಳಿಲ್ಲ ನೀವು ಮಾಡ್ಬೇಕು ನೋಡ್ರಪ್ಪ, ನೀವು ಮಾಡ್ಬೇಕು ನೋಡಂತೆ, ತಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಮತ್ತು ಆ ದಿನದ ಆನಂದ ಸಂಪೂರ್ಣ ಮಾಡುವುದಕ್ಕೆ ಸದ್ಗುರುಗಳ ರಥೋತ್ಸವ ಮತ್ತು ಮಂಟಪ ಪೂಜಾ ವಿಧಾನ ನಡೆಸಬೇಕೆಂದು ನಿರ್ಣಯ ಮಾಡಿದರು. ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆಯ ದಿನ ರಥೋತ್ಸವವನ್ನು ಮಾಡಬೇಕು. ಸದ್ಗುರುಗಳನ್ನ ಅದರೊಳಗೆ ಕೂಡಿಸಿ ಮೆರವಣಿಗೆಯನ್ನ ಮಾಡಿ ಆ ನಂತರ ಪ್ರಸಾದವಿರ್ಬೇಕು. ಅದು ಒಂದು ಹಬ್ಬ ಆಗಬೇಕು ನಮ್ಮೂರಿಗೆ ಅಂತ ಹೇಳಿ ಹುಬ್ಬಳ್ಳಿಯೊಳಗ ಹೊಂಬಪ್ಪ ಸಾವುಕಾರ ಮತ್ತು ಮೊದಲಿನ ಜನ ಎಲ್ಲ ಸೇರಿ, ಮಲ್ಲಪ್ಪ ಶಿರಗುಂಪಿ, ಹೊಂಬಣ್ಣ ಅವರೆಲ್ಲರೂ ಸೇರಿ ಒಪ್ಪಿಕೊಂಡು ಎಲ್ಲ ಹಿರಿಯರು ಕೂಡಿ ಮಾತಾಡಿಕೊಂಡು ಒಂದು ಠರಾವ್ ಮಾಡಿದ್ರು. ಇನ್ ಮೇಲೆ ಕಾರ್ತಿಕ ಹುಣ್ಣಿಮೆಯ ದಿನ ಪ್ರತಿ ವರ್ಷ ಸಿದ್ಧಾರೂಢರನ್ನ ಕೂಡಿಸಿ ರಥೋತ್ಸವವನ್ನ ಮಾಡಿ ಆಮೇಲೆ ಬಂದ ಜನರಿಗೆಲ್ಲ ಪ್ರಸ್ತ ಹಾಕೋಣ ಅಂತ ಹೇಳಿ ನಿರ್ಣಯ ಮಾಡಿದ್ರು. ಕೆಲವು ವರ್ಷಗಳವರೆಗೆ ಇದೇ ಪ್ರಕಾರ ನಡೆಸಿದರು. ಅವರೆಲ್ಲರೂ ಇರೋ ತನಕ ಸಾಧಾರಣವಾಗಿ ಕೆಲವಾರು ವರ್ಷಗಳವರೆಗೆ ಈ ರಥೋತ್ಸವ ಆನಂದದಿಂದ ಮಾಡಿದ್ರಿ. ಆಮೇಲೆ ಭಕ್ತ ಜನರೆಲ್ಲರೂ ಇದೇ ಉತ್ಸವವು ಶಿವರಾತ್ರಿಗೆ ಮಾಡಬೇಕೆಂದು ನಿಶ್ಚಯಿಸಿದ ಕಾರಣ ಅಂದಿನಿಂದ ಶಿವರಾತ್ರಿಯ ಮಹೋತ್ಸವವೇ ಪ್ರಸಿದ್ಧವಾಯಿತು. ಕಾರ್ತಿಕ ಹುಣ್ಣಿಮೆ ದಿನ ಮಾಡ್ತಿದ್ರು. ಕೆಲವು ಜನ ಕೂಡಿ ಏನಂದ್ರು, ಶಿವನ ಸ್ವರೂಪಗಳಾದ ಸಿದ್ಧಾರೂಢರು, ಅದಕ್ಕ ನಾವು ಶಿವರಾತ್ರಿಯ ದಿನ ಈ ರಥೋತ್ಸವವನ್ನು ಮಾಡೋಣ, ಪ್ರಸಾದದ ವ್ಯವಸ್ಥೆಯನ್ನ ಮಾಡೋಣ ಅಂತೇಳಿ ಠರಾವನ್ನ ಬದಲಾಯಿಸಿ ಎಲ್ಲಾರು ಒಪ್ಪಿಕೊಂಡ್ರು. ಆ ಪ್ರಕಾರ ಶಿವರಾತ್ರಿಯ ದಿನ ರಥೋತ್ಸವವನ್ನ ಮಾಡ್ಲಿಕ್ಕೆ ಅಪ್ಪ ಅವರ ಒಪ್ಪಿಗೆಯನ್ನ ಕೂಡ ಜನ ಪಡ್ಕೊಂಡು ಸಂಭ್ರಮ ಪಟ್ರು ಅಂತ ಹೇಳೋದ್ರೊಂದಿಗೆ ಇವತ್ತಿನ ಕಥೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಾಳೆ ಇದೇ ಕಥೆಯನ್ನ ಮತ್ತೆ ಪ್ರಾರಂಭ ಮಾಡ್ತೀವಿ. ಇನ್ನು ಮುಂದಿನ ಕಥೆಗಳು ಬಹಳಷ್ಟು ಆನಂದದಾಯಕದವು. ಅವರ ಲೀಲೆ ಕೇಳಿದಷ್ಟು ಕೇಳಬೇಕಂತ ಆನಂದ ಕೊಡುವಂತದ್ದೈತಿ. ಮತ್ತ ಕೇಳಿದ್ರ ಪಾಪ ಎಲ್ಲ ಸುತ್ತೋಗ್ತಾವಂತ. ಮನಸ್ಸಿರ್ಲಿಕ್ಕೂ ಬರ್ರಿ ಕೇಳಾಕ. ಅಟ್ಲೀಸ್ಟ್ ಗೊತ್ತಿಲ್ಲದ ಮಾಡಿದಂತ ಪಾಪ, ನೀವಂತ ಪಾಪ ಮಾಡೋ ಜನ ಅಲ್ಲ. ಯಾಕಂದ್ರ ದೇವಸ್ಥಾನಕ್ಕೆ ಬಂದು ಒಂದ್ ತಾಸು ಕುಂತು ಶಿವನಾಮದ ಸ್ಮರಣೆಯನ್ನ ಮಾಡ್ತೀರಿ ಅಂದ್ರ ಪಾಪಾತ್ಮರ ಬರಂಗಿಲ್ಲ, ಪುಣ್ಯಾತ್ಮರೇ ಬರ್ತಾರ. ಹಾಗಾಗಿ ಎಲ್ಲ ಪುಣ್ಯಾತ್ಮ ಜೀವಿಗಳು ನಾಳೆ ತಪ್ಪಿಸ್ರಾರ್ದ. ಇವತ್ತು ಸ್ವಲ್ಪ ಯಾಕೋ ನಿಮ್ದು ತಡ ಆತು ಅಂತ ಅನಿಸ್ತದ ನನಗ. ದಯಮಾಡಿ ನಾಳೆ ಒಂದು 10 ನಿಮಿಷ ಲಘು ಬಂದ್ಬಿಡ್ರಿ. ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತದ ಮನಸ್ಸು ಪ್ರಕಾರ. ಇಲ್ಲಿಕ್ಕೆ ಅವಸರ ಮಾಡ್ಬೇಕಾಗತ್ತೆ. ಸಮಾಧಾನವೇ ಧ್ಯಾನ ಮಾಡಿದ್ರ ಅದಕ್ಕೆ ಸಿಕ್ಕೋ ಪುಣ್ಯನೇ ಬ್ಯಾರೆ.
ಅವಸರ ಕಾಟಾಚಾರಕ್ಕೆ ಮಾಡ್ಬೇಕಾಗೈತಿಲ್ಲ ಅಂತ ಮಾಡೋದೇ ಬೇರೆ. ಅದಕ್ಕೆ ಹಂಗೆ ಆಗ್ಲಾರ್ದ ಮನಸ್ಸಿನಿಂದ ಮಾಡೋಣ, ಶಾಂತ ರೀತಿಯಿಂದ ಮಾಡೋಣ. ಗುರುವಿನ ಕೃಪೆಗೆ ನಾವು ನೀವು ಪಾತ್ರರಾಗೋಣ ಅಂತ ಹೇಳ್ತಾ, ಶ್ರೀ ಗುರು दत्तात्रेय भगवान की, श्री गुरु नवनाथ स्वामी भगवान की, श्री सिद्धारूढ़ स्वामी भगवान की, श्री हुडेद महालक्ष्मी माता की। ओम गम गणपते नमः, 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 ओम गम गणपते नमः। ओम नमः शिवाय, ओम नमः शिवाय, ओम नमः शिवाय, ओम नमः शिवाय, ओम नमः शिवाय। श्री सिद्धारूढ़ स्वामी भगवान की, श्री हुडेद महालक्ष्मी माता की।